ಕರವೀರ ಮಾಹಿತಿ ಮಾಲಿಕೆ 2026 ಇದು 105ನೇ ಸಂಚಿಕೆ. ಈಗ ಅಲೈಡ್ ಲಾಸ್ ಅಥವಾ ಪೂರಕ ಕಾಯ್ದೆಗಳು ಸಹಕಾರ ಸಂಘಗಳಿಗೆ ಅನ್ವಯಿಸುವಂತಹ ಸಹಕಾರಿ ಕಾಯ್ದೆಗಳ ಅಲ್ಲದೆ ಇನ್ನೇ ಯಾವ್ದಾವ್ದು ಕಾಯ್ದೆಗಳು ಅನ್ವಯ ಆಗತ್ತೆ, ಅವುಗಳ ಪೂರಕ ಕಾಯ್ದೆಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಅನೇಕ ಕಾಯ್ದೆಗಳು ನಮಗೆ ಪೂರಕ ಕಾಯ್ದೆಗಳು ಅನ್ನೋ ಲಿಸ್ಟ್ ನಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್, ಜನರಲ್ ಕ್ಲಾಸಸ್ ಆಕ್ಟ್ ಅಂದ್ರೆ ಸಾಮಾನ್ಯ ಷರತ್ತುಗಳ ಕಾಯ್ದೆ ಅಂತೀವಿ ನಾವು, ಅಥವಾ ಭಾರತೀಯ ಒಪ್ಪಂದ ಕಾಯ್ದೆ ಅನ್ನುವಂತಹ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಬರುತ್ತೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಬರುತ್ತೆ, ಮಾಹಿತಿ ತಂತ್ರಜ್ಞಾನ ಕಾಯ್ದೆ, ಹಾಗೆ ಇಂಡಿಯನ್ ಲಿಮಿಟೇಷನ್ ಆಕ್ಟ್ ಭಾರತೀಯ ಪರಿಮಿತಿ ಕಾಯ್ದೆ, ಹಾಗೆ ಕರ್ನಾಟಕ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಇದೆ, ಕರ್ನಾಟಕ ಅಂಗಡಿಗಳು ಮತ್ತು ಮುಂಗಟ್ಟುಗಳ ಕಾಯ್ದೆ ಅಂತ ಹೇಳ್ತೀವಿ ನಾವು, ಹಾಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕಾಯ್ದೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ನಾವು, ಹಾಗೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಮಾಹಿತಿ ಹಕ್ಕು ಅಧಿನಿಯಮ ಅಂತ ಹೇಳಿ ಹೇಳ್ತೀವಿ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್, ಸಿವಿಲ್ ಪ್ರೊಸೀಜರ್ ಕೋಡ್, ಇಂಡಿಯನ್ ಪೀನಲ್ ಕೋಡ್, ಹಾಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟೀಸ್ ಆಕ್ಟ್ ಇರ್ಬೋದು, ಅಥವಾ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಇರ್ಬೋದು, ಅಥವಾ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಭಾರತೀಯ ಸಾಕ್ಷ್ಯ ಕಾಯ್ದೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇರ್ಬೋದು. ಇನ್ನು ಸಹಕಾರಿಗಳಿಗೆ ಅನ್ವಯಿಸುವಂತಹ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್. ಹೀಗೆ ಅನೇಕ ಕಾಯ್ದೆಗಳು ಇದಾವೆ, ಕಾರ್ಮಿಕ ಕಾಯ್ದೆಗಳಿದಾವೆ. ಅವುಗಳನ್ನೆಲ್ಲ ಒಂದನ್ನಂತ ಒಂದು ನೋಡ್ತಾ ಬರೋಣ. ಇವತ್ತು ಜನರಲ್ ಕ್ಲಾಸಸ್ ಆಕ್ಟ್ ಅಥವಾ ಏನು ನಾವು ಸಾಮಾನ್ಯ ಷರತ್ತುಗಳ ಕಾಯ್ದೆ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಜನರಲ್ ಕ್ಲಾಸಸ್ ಆಕ್ಟ್ ಅನ್ನೋದು 1897ರಲ್ಲಿ ಭಾರತದಲ್ಲಿ ಜಾರಿಗೆ ಬಂದಿರುವಂತಹ ಒಂದು ಅತ್ಯಂತ ಪ್ರಾಚೀನವಾದಂತಹ ಕಾಯ್ದೆ, ಅತ್ಯಂತ ಹಳೆಯ ಕಾಯ್ದೆ ಇದು. ಆದ್ರೂ ಇವತ್ತಿಗೂ ಅದು ಪ್ರಸ್ತುತವಾಗಿದೆ. ಅನೇಕ ನ್ಯಾಯಾಲಯಗಳಿರ್ಬೋದು, ಸರ್ಕಾರಗಳಿರ್ಬೋದು, ಕಾಯ್ದೆಗಳು ಕೂಡ ಈ ಕಾಯ್ದೆಯನ್ನು ಉಲ್ಲೇಖಿಸಿ ತಮ್ಮ ವ್ಯಾಖ್ಯಾನವನ್ನು ನೀಡ್ತವೆ, ತಮ್ಮ ಆದೇಶವನ್ನು ನೀಡ್ತಾರೆ. ನ್ಯಾಯಾಲಯಗಳಲ್ಲಿ ಅನೇಕ ಆದೇಶಗಳಲ್ಲಿ ಈ ಸಾಮಾನ್ಯ ಷರತ್ತುಗಳ ಕಾಯ್ದೆ ಅಥವಾ ಜನರಲ್ ಕ್ಲಾಸಸ್ ಆಕ್ಟ್ ರೆಫರ್ ಆಗತ್ತೆ, ಉಲ್ಲೇಖ ಮಾಡ್ತಾರೆ. ಅಂದ್ರೆ ಈ ಕಾಯ್ದೆ ಬೇರೆ ಎಲ್ಲ ಕಾಯ್ದೆಗಳಿಗೆ ತಾಯಿ ಅಂತ ಅನ್ಸ್ಕೊಳ್ಳೋ ಮಟ್ಟಿಗೆ ಪ್ರಾಮುಖ್ಯವಾಗಿದೆ. ಮದರ್ ಆಫ್ ಆಲ್ ಅದರ್ ಆಕ್ಟ್ಸ್ ಅಂತಾರೆ ಒಂದೊಂದ್ಸರಿ. ಇದನ್ನ ಜನರಲ್ ಕ್ಲಾಸಸ್ ಆಕ್ಟ್ ಅಥವಾ GCA ಜನರಲ್ ಕ್ಲಾಸಸ್ ಆಕ್ಟ್ GCA ಅಂತೀವಿ ನಾವು. ಇದು ಎಲ್ಲ ಇತರೆ ಕಾಯ್ದೆಗಳು, ನಿಬಂಧನೆಗಳು, ಉಪನಿಯಮಗಳು, ಅವುಗಳಲ್ಲಿ ವ್ಯಾಖ್ಯಾನಗಳಿರ್ತವೆ, ಇಂಟರ್ಪ್ರಿಟೇಷನ್. ಆ ಇಂಟರ್ಪ್ರಿಟೇಷನ್ ನಲ್ಲಿ ಯಾವ್ದಾದ್ರು ಇಲ್ಲ ಅಂದ್ರೆ ಆವಾಗ ಈ ಕಾಯ್ದೆನ ರೆಫರ್ ಮಾಡ್ತಾರೆ. ತನ್ನದೇ ಆದ ಇಂಟರ್ಪ್ರಿಟೇಷನ್ ಹೊಂದಿಲ್ಲ ಅಂದ್ರೆ ಈ ಕಾಯ್ದೆಗೆ ಮೊರೆ ಹೋಗ್ತಾರೆ. ಇದು ಆಯಾ ಕಾಯ್ದೆಯನ್ನ ಸಂಕ್ಷಿಪ್ತವಾಗಿ ಇಡ್ಲಿಕ್ಕೆ, ಯಾಕೆಂದ್ರೆ ಎಲ್ಲಾ ಕಾಯ್ದೆಗಳಲ್ಲೂ ಎಲ್ಲಾ ಪದಗಳ ವ್ಯಾಖ್ಯಾನ ಮಾಡ್ತಾ ಹೋದ್ರೆ ಆ ಕಾಯ್ದೆ ವಿವರಣಾತ್ಮಕವಾಗತ್ತೆ, ಡೀಟೇಲ್ ಆಗ್ಬಿಡುತ್ತೆ. ಅದಕ್ಕೆ ಅದನ್ನ ಸಂಕ್ಷಿಪ್ತವಾಗಿಡ್ಲಿಕ್ಕೆ, ಮತ್ತೆ ಬೇರೆ ಬೇರೆ ಕಾನೂನುಗಳಲ್ಲಿ ರಿಪಿಟಿಷನ್, ಒಂದೇ ಪದವನ್ನ ಇಲ್ಲೊಂಥರ ಅಲ್ಲೊಂಥರ ಆ ತರ ಮಾಡ್ಕೊಳ್ಳೋದು ಆಂಬಿಗ್ಯೂಟಿ ಆಗತ್ತೆ, ಗೊಂದಲ ಆಗತ್ತೆ. ಅದನ್ನ ಪುನರಾವರ್ತನೆ ಕೂಡ ತಡೀಲಿಕ್ಕೋಸ್ಕರ ಈ ಕಾಯ್ದೆಯನ್ನ ಉದಾಹರಣೆಗೆ ತಗೊಳ್ತಾರೆ, ಉಲ್ಲೇಖ ಮಾಡ್ತಾರೆ. ಮತ್ತೆ ಸಾಮಾನ್ಯವಾದಂತಹ ಕಾನೂನು ಪದಗಳಿದಾವಲ್ಲ, ಲೀಗಲ್ ಟರ್ಮಿನಾಲಜಿ ಅಂತ ಏನ್ ಹೇಳ್ತೀವಿ ನಾವು, ಅಂತಹ ಪದಗಳಿಗೆ ಏಕರೂಪದ ವ್ಯಾಖ್ಯಾನ, ಸಿಂಗಲ್ ಡೆಫಿನಿಷನ್, ಎಲ್ಲ ಕಡೆಗೂ ಅದು ಅನ್ವಯಿಸಬೇಕು. ಆ ರೀತಿಯ ವ್ಯಾಖ್ಯಾನ ನೀಡ್ಲಿಕ್ಕೆ, ಉದಾಹರಣೆಗೆ ಒಂದು ದಾಖಲೆ ಅಂದ್ರೆ ಏನು, ವ್ಯಕ್ತಿ ಅಂದ್ರೆ ಏನು, ಒಂದು ವ್ಯಕ್ತಿ ಅನ್ನೋ ಡೆಫಿನಿಷನ್ ಒಂದೊಂದು ಕಾಯ್ದೆಗೆ ಒಂದೊಂದ್ ತರ ಆಗ್ಬಾರ್ದಲ್ವಾ. ದಾಖಲೆ ಅಂದ್ರೆ ಒಂದೊಂದು ಕಾಯ್ದೆಯಲ್ಲಿ ಒಂದೊಂದ್ ತರ ದಾಖಲೆಗಳು ಅಂತ ಹೇಳಿ ಆಗ್ಬಾರ್ದಲ್ವಾ. ಹಾಗೆ ಅನೇಕ ಕಾಮನ್ ಪದಗಳು ಅಥವಾ ಸಾಮಾನ್ಯ ಪದಗಳು, ವರ್ಷ ಇರ್ಬೋದು, ತಿಂಗಳು ಅಂದ್ರೆ ಇರ್ಬೋದು. ತಿಂಗಳು ಅಂದ್ರೆ ಯಾವುದು? ನಮ್ಮ ಕಾರ್ಮಿಕ ಕಾಯ್ದೆಗಳಲ್ಲಿ ತಿಂಗಳು ಅನ್ನೋ ಮಾಸ ಅಥವಾ ತಿಂಗಳು, ಅದಕ್ಕೆ ತುಂಬಾ ಪ್ರಾಮುಖ್ಯ ಇದೆ. ಅದಕ್ಕೆ ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ಡೆಫಿನೇಷನ್ ಸಿಗುತ್ತೆ. ಹಾಗೆ ಆ ರೀತಿಯ ನಿಯಮಗಳನ್ನ ಅಥವಾ ಆ ರೀತಿಯ ಉಲ್ಲೇಖಗಳನ್ನ ಮಾಡ್ಲಿಕ್ಕೆ, ಒಂದು ಸ್ಪಷ್ಟ ರೂಪವನ್ನ ಕೊಡ್ಲಿಕ್ಕೆ ಈ GCA ಅಥವಾ ಜನರಲ್ ಕ್ಲಾಸಸ್ ಆಕ್ಟ್ ಸಕ್ಷಮವಾಗಿದೆ. ಅದನ್ನು ನಾವು ನಂಬ್ತೀವಿ, ಅದನ್ನು ಆಧಾರವಾಗಿ ಇಟ್ಕೊಳ್ತೀವಿ. ಅದಕ್ಕೋಸ್ಕರನೇ ಇದನ್ನ ಶಾಸನಗಳ ಶಾಸನ ಅಂತೀವಿ, ಸ್ಟ್ಯಾಚ್ಯೂಟ್ಸ್ ಆಫ್ ಸ್ಟ್ಯಾಚ್ಯೂಟ್. ಇದನ್ನ ಸ್ಟ್ಯಾಚ್ಯೂಟ್ ಆಫ್ ಸ್ಟ್ಯಾಚ್ಯೂಟ್ಸ್ ಅಂದ್ರೆ ಬೇರೆ ಎಲ್ಲ ಕಾಯ್ದೆಗಳಿಗೆ ಇದು ಶಾಸನ, ಇದು ಕಾಯ್ದೆ, ಹಾಗೆ ಹೇಳ್ತೀವಿ ನಾವು. ಅಂದ್ರೆ ಎಲ್ಲಾ ಕಾಯ್ದೆಗಳ ಪದಗಳಲ್ಲಿ ಏನಾದರೂ ಗೊಂದಲ ಇದೆ ಅಂದ್ರೆ ರೆಫರ್ ಟು ಜನರಲ್ ಕ್ಲಾಸಸ್ ಆಕ್ಟ್. ಎಸ್ಪೆಷಲಿ ಆ ಕಾಯ್ದೆಗಳಲ್ಲಿ ಆ ಪದಗಳಿಗೆ ವ್ಯಾಖ್ಯಾನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಗೋಸ್ ಬ್ಯಾಕ್ ಟು ಜನರಲ್ ಕ್ಲಾಸಸ್ ಆಕ್ಟ್. ಅಥವಾ ಅಲ್ಲೇನಾದ್ರು ಆಂಬಿಗ್ಯೂಟಿ ಇದ್ರೆ, ಅದರಲ್ಲಿ ಏನಾದ್ರು ಗೊಂದಲ, ಆ ಆಕ್ಟಿನ ಪದಗಳಲ್ಲಿ ಹೇಳಿರುವಂತಹ ಇದರಲ್ಲಿ ಉಲ್ಲೇಖಗಳಲ್ಲಿ ಏನಾದ್ರು ಗೊಂದಲ ಇದ್ರೆ ದೆನ್ ಜನರಲ್ ಕ್ಲಾಸಸ್ ಆಕ್ಟ್ ಅನ್ನು ರೆಫರ್ ಮಾಡ್ತೀವಿ. ಹಾಗಾಗಿ ನಮ್ಮ ಇವತ್ತಿನ ಈ ಅವಧಿಯಲ್ಲಿ ನಾವು ರೆಸ್ಟ್ರಿಕ್ಟ್ ಮಾಡುವಂತದ್ದು ಏನು ಅಂದ್ರೆ, ನಮ್ಮ KCS ಆಕ್ಟ್ ಅಥವಾ KSS ಆಕ್ಟ್, ನಾವು 2 ಆಕ್ಟ್ಗಳನ್ನ ನಮ್ಮ ಕರ್ನಾಟಕದಲ್ಲಿ ಹೊಂದಿದೀವಿ ಸಹಕಾರ ಸಂಘಗಳಿಗೆ. KCS ಆಕ್ಟ್ ಅಂದ್ರೆ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್, ಕರ್ನಾಟಕ ಸಹಕಾರಿ ಸಂಘಗಳ ಕಾಯ್ದೆ 1961. ಹಾಗೇನೆ ಇನ್ನೊಂದು ಕಾಯ್ದೆ ಇದೆ KSS, ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997. ಅದು ಎರಡರಲ್ಲೂ ಅನೇಕ ಪದಗಳನ್ನ ಡೆಫಿನಿಷನ್ ಮಾಡಿದ್ದಾರೆ, ಪರಿಭಾಷೆ ಕೊಟ್ಟಿದ್ದಾರೆ, ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅದು ಕೊಟ್ಟಿಲ್ಲ ಅಂತ ಹೇಳಿದ್ರೆ
ಆ ಕಾಯ್ದೆಯಲ್ಲಿರುವಂತಹ ಯಾವುದೇ ವ್ಯಾಖ್ಯಾನಗಳಿಗೆ ಸರಿಯಾದ ಅರ್ಥ ಸಿಕ್ಕಿಲ್ಲ ಅಂದ್ರೆ ಜನರಲ್ ಕ್ಲಾಸಸ್ ಆಕ್ಟ್ಗೆ ಹೋಗ್ತೀವಿ ನಾವು. ಹಾಗಾಗಿ ಆ ವ್ಯಾಖ್ಯಾನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅನೇಕ ಪದಗಳು, ನಾನು ಹೇಳ್ತೀನಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕೆಲವೊಂದು ಪದಗಳಿಗೆ ಕರ್ನಾಟಕ ಸೌಹಾರ್ದ ಅಥವಾ ಕರ್ನಾಟಕ ಸಹಕಾರ ಕಾಯ್ದೆಯಲ್ಲಿ ಯಾವ ರೀತಿ ಉಲ್ಲೇಖಗಳಿಲ್ಲದೆ ಇದ್ದಾಗ ನಾವು ಯಾವ ರೀತಿ ಅರ್ಥೈಸ್ಬೇಕು ಅನ್ನೋದನ್ನ ನೀವು ಸ್ಪಷ್ಟಪಡಿಸ್ತೀರಿ. ನೀವು ಕೆಲವು ಸಾರಿ ಆಶ್ಚರ್ಯ ಪಡ್ತೀರಿ, ದಂಗಾಗ್ಬಿಡ್ತೀರಿ, ಅಂತಂತಹ ವ್ಯಾಖ್ಯಾನಗಳಿದಾವೆ ಇದರಲ್ಲಿ. ಹಾಗಾಗಿ ಅದನ್ನ ಉಪಯೋಗಿಸುವಾಗ ನಾವು ಈ GCA ಅಥವಾ ಜನರಲ್ ಕ್ಲಾಸಸ್ ಆಕ್ಟ್ ಅನ್ನು ಉಪಯೋಗಿಸ್ತೀವಿ. ಈ ಕಾಯ್ದೆಯ ಉದ್ದೇಶವೇ ಅದು. ಕಾನೂನುಗಳ ಭಾಷೆ ಏನಿದೆ, ಆ ಕಾನೂನುಗಳ ಭಾಷೆಯನ್ನ ಸಂಕ್ಷಿಪ್ತಗೊಳಿಸುವುದು, ಟು ಮೇಕ್ ಇಟ್ ಕನ್ಸೈಸ್. ಮತ್ತೆ ವಿವಿಧ ಶಾಸನಗಳಲ್ಲಿ ಒಂದೇ ಪದದ ಅರ್ಥ ಪುನರಾವರ್ತನೆ ಆಗಬಾರ್ದು ಅಥವಾ ಅರ್ಥ ಗೊಂದಲ ಆಗಬಾರ್ದು, ಅರ್ಥ ವ್ಯತ್ಯಾಸ ಆಗಬಾರ್ದು, ರಿಪಿಟೇಷನ್ ಆಫ್ ವರ್ಡ್ಸ್ ಅಥವಾ ರಿಪಿಟೇಷನ್ ಆಫ್ ಡೆಫಿನಿಷನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಈ ಕಾಯ್ದೆ ತಂದಿದ್ದಾರೆ. ಇಲ್ಲಿ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಹೇಳ ಅಗತ್ಯ ಇಲ್ಲ. ಮತ್ತೆ ಒಂದು ರೀತಿಯ ಸ್ಟ್ಯಾಂಡರ್ಡೈಸೇಷನ್ ಕೂಡ ಈ ಕಾಯ್ದೆಯಿಂದ ಆಗಿದೆ. ಯಾವ 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 ವ್ಯಾಖ್ಯಾನ ಹೇಗಿರ್ಬೇಕು ಅನ್ನೋದನ್ನ ಜನರಲ್ ಕ್ಲಾಸಸ್ ನಿಂದನೇ ಅವರು ಬಾರೋ ಮಾಡ್ತಾರೆ ಅಥವಾ ಅವರು ಅಲ್ಲಿಂದನೇ ಎರವಲು ಪಡಿತಾರೆ. ಹಾಗಾಗಿ ಬೇರೆ ಬೇರೆ ಕಾನೂನುಗಳಲ್ಲಿ ಅವುಗಳ ಕಾನೂನುಗಳಲ್ಲಿ ಹೇಳಬೇಕು ಅಂತ ಅನ್ಸಿದ್ರೆ ಫಸ್ಟ್ ದೇ ವಿಲ್ ರೆಫರ್ ಟು ಜನರಲ್ ಕ್ಲಾಸಸ್ ಆಕ್ಟ್. ಇಲ್ಲಿ ಏನ್ ಡೆಫಿನೇಷನ್ ಇದೆ, ಇದಕ್ಕೆ ವ್ಯತಿರಿಕ್ತವಾಗಿ ನೀಡಬಾರ್ದಲ್ವಾ, ಇದಕ್ಕೆ ಪೂರಕವಾಗಿ ನೀಡಬೇಕು. ಹಾಗೆ ಆ ಡೆಫಿನೇಷನ್ಸ್ ಅನ್ನು ಅಲ್ಲಿ ಕೊಡ್ಲಿಕ್ಕೆ ಇದು ಮಾಡ್ತಾರೆ. ಹಾಗಾದ್ರೆ ಇದು ಎಲ್ಲಿಗೆ ಅನ್ವಯಿಸುತ್ತೆ? ಇದು ಭಾರತೀಯ ಕಾಯ್ದೆ. ಜನರಲ್ ಕ್ಲಾಸಸ್ ಆಕ್ಟ್ ಭಾರತೀಯ ಕಾಯ್ದೆ, ಇಂಡಿಯನ್ ಆಕ್ಟ್. ಇದು ಇಡೀ ಭಾರತ ದೇಶಕ್ಕೆ ಅನ್ವಯಿಸುತ್ತೆ, ಇನ್ಕ್ಲೂಡಿಂಗ್ ಜಮ್ಮು ಅಂಡ್ ಕಾಶ್ಮೀರ್. ರೈಟ್ ನಾವು ಇಡೀ ಭಾರತಕ್ಕೆ ಅನ್ವಯಿಸುತ್ತೆ, ಯಥಾವತ್ತಾಗಿ ಅನ್ವಯಿಸುತ್ತೆ, ಯಾವುದೇ ಬದಲಾವಣೆಗಳಿದೆ. ಇನ್ನು ಯಾವಾಗ ಅನ್ವಯಿಸುತ್ತೆ? ಯಾವುದೇ ಕಾನೂನಿನಲ್ಲಿ ಆ ಕಾಯ್ದೆಯಲ್ಲಿರುವಂತಹ ಪದಗಳಿಗೆ ಯಾವುದೇ ವ್ಯಾಖ್ಯಾನ ಇಲ್ಲದಿದ್ದಾಗ, ಯಾವುದೋ ಒಂದು ಕಾನೂನು ಇದೆ, ಯಾವುದೊಂದು ಫಾರ್ ಎಕ್ಸಾಂಪಲ್ ಸಹಕಾರ ಕಾಯ್ದೆ, ಅದರಲ್ಲಿ ಒಂದು ಕಾನೂನಿನ ಪದ ಇದೆ, ಆ ಪದಕ್ಕೆ ನಮಗೆ ಅರ್ಥ ಇಲ್ಲ, ಅದರಲ್ಲಿ ಆ ಪದಗಳಿಗೆ ಜನರಲ್ ಕ್ಲಾಸಸ್ ಆಕ್ಟ್ ಪದವನ್ನ ವ್ಯಾಖ್ಯಾನಿಸುತ್ತೆ ಅಥವಾ ಇದು ಕೊಡುತ್ತೆ. ಅಕಸ್ಮಾತ್ ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ಒಂದು ಪದದ ವಿವರಣೆ ಹೀಗಿದೆ, ಆದ್ರೆ ನಮ್ಮ ಕಾಯ್ದೆ, ಸಹಕಾರಿ ಕಾಯ್ದೆ ಅಂತ ಇಟ್ಕೊಳ್ಳಿ ಅಥವಾ ಸೌಹಾರ್ದ ಕಾಯ್ದೆ ಅಂತ ಇಟ್ಕೊಳ್ಳಿ, ಅಥವಾ ನೀವು ರೆಫರ್ ಮಾಡುವಂತಹ ಯಾವುದೋ, ನೀವು ಉಪಯೋಗಿಸ್ತಾ ಇರುವಂತಹ ಯಾವುದೋ ಒಂದು ಕಾಯ್ದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಅದೇ ಪದವನ್ನ ವಿಭಿನ್ನವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ ಆವಾಗ ಆ ಕಾಯ್ದೆಯ ವ್ಯಾಖ್ಯಾನವೇ ಅನ್ವಯಿಸುತ್ತೆ. ಫಾರ್ ಎಕ್ಸಾಂಪಲ್, ಪರ್ಸನ್ ಅನ್ನೋ ಒಂದು ಡೆಫಿನೇಷನ್, ವ್ಯಕ್ತಿ ಅನ್ನೋ ಒಂದು ಡೆಫಿನೇಷನ್ ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ಬೇರೆ ತರ ಇದೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಬೇರೆ ತರ ಇದೆ. ಎ ಪರ್ಸನ್ ಇನ್ಕ್ಲೂಡ್ಸ್ ಎ ನ್ಯಾಚುರಲ್ ಪರ್ಸನ್, ಆಫ್ ಇಂಡಿವಿಜುವಲ್, ಪಾರ್ಟ್ನರ್ಶಿಪ್, ಕಂಪನಿ, ಎನಿ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್, ಹೀಗೆ ಅನೇಕ ಇದನ್ನ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಆ ಕಾಯ್ದೆಯ ನಿಮಿತ್ತ ಅದನ್ನ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಆಗ ನಿರ್ದಿಷ್ಟವಾಗಿ ಇನ್ಕಮ್ ಟ್ಯಾಕ್ಸಿನ ಪರಿಮಿತಿಯಲ್ಲಿ ನೋಡೋದಾದ್ರೆ ಇನ್ಕಮ್ ಟ್ಯಾಕ್ಸಿಗೆ ವ್ಯಕ್ತಿ ಅನ್ನೋ ಡೆಫಿನಿಷನ್ ಆ ಕಾಯ್ದೆಯಲ್ಲಿರುವಂತದ್ದೇ ಅನ್ವಯಿಸುತ್ತೆ, ಜನರಲ್ ಕ್ಲಾಸಸ್ ಆಕ್ಟಿನ ಇದು ಅನ್ವಯಿಸೋದಿಲ್ಲ ಅಲ್ವಾ? ಹೀಗೆ ಕೆಲವೊಂದ್ ಸಾರಿ ಆ ವ್ಯಾಖ್ಯಾನ ಇದೆ, ನಿರ್ದಿಷ್ಟವಾಗಿದೆ, ಗೊಂದಲ ಇಲ್ಲ ಅಂದ್ರೆ ಆ ಕಾಯ್ದೆಯಲ್ಲಿರುವಂತಹ ವ್ಯಾಖ್ಯಾನವೇ ಸರಿ ಅನ್ಸುತ್ತೆ ಅಥವಾ ಸರಿಯಾಗಿರುತ್ತೆ, ಅದನ್ನೇ ಕಾನೂನು ಮಾನ್ಯತೆ ಪಡೆಯುತ್ತೆ. ಈ ಫಾರ್ ಎಕ್ಸಾಂಪಲ್ ದಾಖಲೆ ಅನ್ನೋದಕ್ಕೆ ನಾವು ದಾಖಲೆ, ರೆಕಾರ್ಡ್ ಅನ್ನೋದನ್ನ ಎಲ್ಲ ಕಡೆ ರೆಫರ್ ಮಾಡ್ತೀವಿ ನಾವು. ಬಹುಶಃ ದಾಖಲೆ ಅನ್ನೋ ಪದವನ್ನ ರೆಫರ್ ಮಾಡದೇ ಇರುವಂತಹ ಕಾಯ್ದೆಗಳೇ ಇಲ್ವೇನೋ ಅಂತ ಅನ್ಸುತ್ತೆ ನಮಗೆ, ಅಷ್ಟು ಜನರಲ್ ಟರ್ಮ್ ಅದು ದಾಖಲೆ, ರೆಕಾರ್ಡ್. ಆದ್ರೆ ಸಹಕಾರಿ ಕಾಯ್ದೆಯಲ್ಲಿ ದಾಖಲೆ ಅನ್ನೋದಕ್ಕೆ ವ್ಯಾಖ್ಯಾನ ಇಲ್ಲ. ದಾಖಲೆ ಅಂದ್ರೆ ಏನು? ವ್ಯಾಖ್ಯಾನ ಇಲ್ಲ. ಹಾಗಾದ್ರೆ ಏನ್ ಅದಕ್ಕೆ ವ್ಯಾಖ್ಯಾನ? ಆಗ GCA ಅಥವಾ ಜನರಲ್ ಕ್ಲಾಸಸ್ ಆಕ್ಟ್ ಕೆಳಗಡೆ ಬರ್ತೀವಿ ನಾವು. ಇದ್ರಲ್ಲಿ ಏನ್ ವ್ಯಾಖ್ಯಾನ ಕೊಟ್ಟಿದ್ದಾರೆ? ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಈ ಯಾವುದೇ ರೀತಿಯ ಅಕ್ಷರಗಳು, ಅಂಕಿಗಳು, ಪದಗಳು ಅಥವಾ ಗುರುತುಗಳ ಮೂಲಕ ಯಾವುದೇ ವಸ್ತುವಿನ ಮೇಲೆ ವ್ಯಕ್ತಪಡಿಸಿದ ಅಥವಾ ವಿವರಿಸಿದ ಯಾವುದೇ ವಿಷಯವನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಒಂದು ದಾಖಲೆಯ ಸ್ವರೂಪ ಅಂತ GCA ಹೇಳುತ್ತೆ. ಈವನ್ ಡಿಜಿಟಲ್ ದಾಖಲೆಗಳಿಗೆ ಕೂಡ ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ಡೆಫಿನೇಷನ್ ಇದೆ. ಏನು ಡಿಜಿಟಲ್ ದಾಖಲೆ? ಅಂಕೀಕರಣದ ದಾಖಲೆಗಳು ಅಂದ್ರೆ ಯಾವುದು? ಅದಕ್ಕೆ ಕೂಡ ಬೇರೆ ಎಲ್ಲೂ ಇಲ್ಲ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಡಿಜಿಟಲೈಸೇಷನ್ ಅನ್ನೋದಕ್ಕೆ ಡೆಫಿನೇಷನ್ ಇದೆ, ಆರ್ ಡಿಜಿಟಲ್ ರೆಕಾರ್ಡ್ ಅನ್ನೋದಕ್ಕೆ ಡೆಫಿನೇಷನ್ ಇಲ್ಲ. ಆಗ ಈ ಕಾಯ್ದೆ ಅನ್ವಯಿಸುತ್ತೆ. ಹಾಗೆ ಕೆಲವೊಂದು ಪದಗಳಿಗೆ ನಾವು ಈ ಇದನ್ನು ಹೇಳ್ತೀವಿ. ಇನ್ನು ಈ ಕಾಯ್ದೆ ಯಾವಾಗ ಬರುತ್ತೆ? ಇದು ನೋಡಿ, ಇದು ಚೆನ್ನಾಗಿದೆ. ಇದು ಯಾವುದೇ ಒಂದು ಕಾಯ್ದೆ ಗೆಜೆಟ್ ನೋಟಿಫಿಕೇಶನ್ ಆದ ನಂತರ ಕಾಯ್ದೆ ಜಾರಿ ಬರುತ್ತೆ, ಅದು ನಮಗೆಲ್ಲ ಗೊತ್ತಿದೆ. ಆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಸಾಮಾನ್ಯವಾಗಿ ಈ ಕಾಯ್ದೆ ಎಂದಿನಿಂದ ಜಾರಿಗೆ ಬರ್ತದೆ ಅನ್ನೋದನ್ನ ಮೊದಲನೇ ಒಂದೆರಡು ಪ್ಯಾರಾಗ್ರಾಫ್ ನಲ್ಲಿ ಹೇಳಿರ್ತಾರೆ. ಯಾವುದೇ ಗೆಜೆಟ್ ನೋಟಿಫಿಕೇಶನ್ ಆದ್ರೂ ಆ ಕಾಯ್ದೆ ಯಾವ ಕಾಯ್ದೆಗೆ ಸಂಬಂಧಪಟ್ಟಿದೆಯೋ ಅದು ಈ ಗೆಜೆಟ್ ನೋಟಿಫಿಕೇಶನ್ ಮೂಲಕ ಜಾರಿಯಾಗಿರುವ ತಿದ್ದುಪಡಿಗಳು ಅಥವಾ ಈ ಕಾಯ್ದೆ ಇಂಥ ದಿನಾಂಕದಿಂದ ಜಾರಿಗೆ ಬರ್ತದೆ ಅಂತ ಹೇಳಿರ್ತಾರೆ. ಯೂಶುವಲ್ ಆಗಿ ಹೇಳ್ತಾರೆ, ಅದು ಸಹಜ. ಅಕಸ್ಮಾತ್
ಆ ಯಾವುದೋ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ, ಆದರೆ ಅದರಲ್ಲಿ ಎಂದಿನಿಂದ ಜಾರಿ ಬರುತ್ತೆ ಅನ್ನೋದನ್ನ ಹೇಳೇ ಇಲ್ಲ. ಆಗ ಯಾವತ್ತಿಂದ ಜಾರಿ ಬರ್ಬೇಕದು? ಆಗ ಜನರಲ್ ಕ್ಲಾಸಸ್ ಆಕ್ಟ್ ಹೇಳುತ್ತೆ, ಯಾವುದೇ ಗೆಜೆಟ್ ನೋಟಿಫಿಕೇಶನ್ ಆಕ್ಟ್ ಅಥವಾ ಯಾವುದೇ ಕಾನೂನು ಕಾಯ್ದೆಗಳ ತಿದ್ದುಪಡಿ ಅಥವಾ ಹೊಸ ಕಾಯ್ದೆ ಬರಬೇಕು ಅಂದ್ರೆ, ಒಂದು ಸ್ಟೇಟ್ ಆಕ್ಟ್ ಆಗಿದ್ರೆ ರಾಜ್ಯಪಾಲರು ಅಂಕಿತ ಆಗಬೇಕು, ನ್ಯಾಷನಲ್ ಆಕ್ಟ್ ಆಗಿದ್ರೆ, ರಾಷ್ಟ್ರೀಯ ಕಾಯ್ದೆ ಆಗಿದ್ರೆ, ಕೇಂದ್ರ ಸರ್ಕಾರ ಜಾರಿಗೆ ತಂದ ಆಕ್ಟ್ ಆಗಿದ್ರೆ ಅದನ್ನ ರಾಷ್ಟ್ರಪತಿಗಳ ಅಂಕಿತ ಆದ ನಂತರ ಜಾರಿಗೆ ತರಬೇಕು. ಅದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಎಂದಿನಿಂದ ಜಾರಿ ಬರುತ್ತೆ ಅನ್ನೋದು ಸೈಲೆಂಟ್ ಆಗಿದ್ರೆ, ಅದರ ಬಗ್ಗೆ ಏನು ಉಲ್ಲೇಖ ಇಲ್ಲದೆ ಹೋದ್ರೆ, ಯಾವತ್ತು ಅಂತಹ ಕಾಯ್ದೆಗಳು ರಾಷ್ಟ್ರಪತಿಗಳಿಂದ ಅಥವಾ ರಾಜ್ಯಪಾಲರಿಂದ ಅಂಕಿತಕ್ಕೆ ಒಳಪಡುತ್ತೋ ಅಥವಾ ಅವರು ಸಹಿ ಹಾಕ್ತಾರೋ ಅವತ್ತಿನಿಂದ ಜಾರಿಗೆ ಬರುತ್ತೆ ಅಂತ ಜನರಲ್ ಕ್ಲಾಸಸ್ ಆಕ್ಟ್ ಹೇಳುತ್ತೆ. ನಾವು ಏನ್ ಅನ್ಕೊಳ್ತೀವಿ ಕೆಲವು ಸಾರಿ, ಗೆಜೆಟ್ ನೋಟಿಫಿಕೇಶನ್ ಯಾವತ್ತಾಗಿದೆಯೋ ಅವತ್ತಿನಿಂದ ಅಂತ. ಅನ್ಲೆಸ್ ಇಟ್ ಈಸ್ ಸ್ಪೆಸಿಫೈಡ್ ಇನ್ ದಟ್ ಪರ್ಟಿಕ್ಯುಲರ್ ಗೆಜೆಟ್ ನೋಟಿಫಿಕೇಶನ್, ಅಲ್ಲಿ ಆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಎಂದಿನಿಂದ ಇದು ಜಾರಿಗೆ ಬರುತ್ತೆ ಅಂತ ಹೇಳದೇ ಇದ್ದರೆ, ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಯಾವಾಗ ಸಹಿ ಹಾಕಿದಾರೋ ಅವತ್ತಿನಿಂದ ಜಾರಿಗೆ ಬರುತ್ತೆ ಅಂತ ಜನರಲ್ ಕ್ಲಾಸಸ್ ಆಕ್ಟ್ ಹೇಳುತ್ತೆ. ನೋಡಿ, ನಮಗೊಂದೊಂದು ಸಣ್ಣ ಗೊಂದಲ ಇತ್ತು ಅಲ್ಲಿ, ಸ್ವಲ್ಪ ತಪ್ಪು ಕಲ್ಪನೆ ಇರೋ ಚಾನ್ಸಸ್ ಇದೆ. ಅದಕ್ಕೆ ಇದು ತೆರೆ ಎಳೆಯುತ್ತೆ. ಇನ್ನು ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ತುಂಬಾ ಮುಖ್ಯವಾಗಿ ನಾವು ಜನರಲ್ ಕ್ಲಾಸಸ್ ಆಕ್ಟ್ ಅನ್ನ ಅವಲಂಬಿಸಿದೆ. ಯಾತಕ್ಕೆ ಅಂದ್ರೆ ಸಮಯದ ಲೆಕ್ಕಾಚಾರಕ್ಕೆ, ಮೆಜರ್ಮೆಂಟ್ ಆಫ್ ಟೈಮ್ ತುಂಬಾ ಪ್ರಾಕ್ಟಿಕಲ್ ಆಗಿ ನಮಗೆ ಸಹಕಾರ ಸಂಸ್ಥೆಗಳಿಗೆ ತುಂಬಾ ಅನ್ವಯಿಸುತ್ತಿದೆ. ಈಗ ನೋಟಿಸ್ ಕೊಡಬೇಕು ಅಂದ್ರೆ 7 days ನೋಟಿಸ್ ಕೊಡಬೇಕು, 14 days ನೋಟಿಸ್ ಕೊಡಬೇಕು, 21 days ನೋಟಿಸ್ ಕೊಡಬೇಕು. ಆಗ 7 days ಅಂದ್ರೆ ಏನು, 14 days ಅಂದ್ರೆ ಏನು, 30 days ಅಂದ್ರೆ ಏನು, ಇವುಗಳ ಬಗ್ಗೆ ಸ್ಪಷ್ಟತೆ ನಮ್ಮ ಕಾಯ್ದೆಯಲ್ಲಿ ಇಲ್ಲ. ಕ್ಲಿಯರ್ ಡೇಸ್ ಏನು, ಸ್ಪಷ್ಟ ಅಂದ್ರೇನು, ಅಥವಾ ಸಾಮಾನ್ಯವಾಗಿ ನಂಬರ್ ಆಫ್ ಡೇಸ್ ಅಂತ ಹೇಳಿದ್ರೆ ಏನು. ಸಪೋಸ್ ಯಾವುದೋ ಒಂದು ಕೆಲಸವನ್ನ ಸಾಮಾನ್ಯ ಸಭೆಯು ಜರುಗಿದ 7 ದಿನದೊಳಗಾಗಿ ಲೆಕ್ಕ ಪರಿಶೋಧಕರಿಗೆ ಮಾಹಿತಿಯನ್ನು ನೀಡತಕ್ಕದ್ದು ಅಂತ 2 ಆಕ್ಟಲ್ಲೂ ಇದೆ. ಅಂದ್ರೆ ನೇಮಕಾತಿ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗಿರೋದು ಜನರಲ್ ಬಾಡಿ ಅಥವಾ ಸಾಮಾನ್ಯ ಸಭೆ ನಡೆದ 7 ದಿನದೊಳಗೆ ಮುಖ್ಯ ಕಾರ್ಯನಿರ್ವಾಹಕನ ಪ್ರಕಾರಗಳಲ್ಲಿ ಒಂದದು. 7 ದಿನ ಅಂದ್ರೆ ಹೇಗೆ ಕೌಂಟ್ ಮಾಡ್ತೀರಿ? ಸಪೋಸ್ 1ನೇ ತಾರೀಕು ಮೀಟಿಂಗ್ ಆಗಿದೆ, ಸೆಪ್ಟೆಂಬರ್ 1ನೇ ತಾರೀಕು ಜನರಲ್ ಬಾಡಿ ಆಗಿದೆ. ಆಗ ಯಾವ ದಿನವನ್ನ 7ನೇ ತಾರೀಕು ಅನ್ಕೊಳ್ತೀರಿ? 1ನೇ ತಾರೀಕನ್ನ ಬಿಟ್ಟು ಬಿಡಬೇಕು. 7ನೇ ದಿನವನ್ನ ಕೌಂಟ್ ಮಾಡುವಾಗ 1ನೇ ತಾರೀಕನ್ನ ಬಿಟ್ಟು ಬಿಡಬೇಕು. ಸಭೆಯ ದಿನವನ್ನ ಬಿಟ್ಟು 2, 3, 4, 5, 6, 7, 8 8ನೇ ತಾರೀಕಿನ ಒಳಗಾಗಿ ಅದು ನೇಮಕಾತಿಯ ಬಗ್ಗೆ ಮಾಹಿತಿಯನ್ನ ಲೆಕ್ಕ ಪರಿಶೋಧಕರಿಗೆ ನೀಡಬೇಕು. ಅಂದ್ರೆ ಅವಧಿಯ ಕೊನೆಯ ದಿನವನ್ನು ಸೇರಿಸ್ತಾರೆ, ಅವಧಿಯ ಮೊದಲನೇ ದಿನವನ್ನು ಬಿಡ್ತಾರೆ. ಇನ್ನು ಇದರಲ್ಲಿ ಕಾಯ್ದೆಯಲ್ಲಿ ಆ ರೀತಿ ಇಲ್ಲ, ಆದ್ರೂ ನಿಮಗೆ ಒಂದು ಉದಾಹರಣೆಯಾಗಿ ಹೇಳ್ತೀನಿ. ಜನರಲ್ ಬಾಡಿ ಸಾಮಾನ್ಯ ಸಭೆಯ ನಡೆದ ನಂತರ 7 ಸ್ಪಷ್ಟ ದಿನದೊಳಗಾಗಿ ಮಾಹಿತಿಯನ್ನ ನೀಡತಕ್ಕದ್ದು ಅಂತ ಹೇಳಿದ್ರೆ, 7 ಸ್ಪಷ್ಟ ಅಂತ ಹೇಳಿದರೆ ಪ್ರಾರಂಭದ ದಿನ ಕೊನೆಯ ದಿನವನ್ನ ಬಿಟ್ಟು ಮಧ್ಯದಲ್ಲಿ 7 ದಿನಗಳು ಇರ್ಬೇಕಾಗತ್ತೆ. ಆಗ 9ನೇ ತಾರೀಕು ಸಿಗತ್ತೆ. ಅರ್ಥ ಆಯ್ತಲ್ಲ? ಅಂದ್ರೆ ಜನರಲ್ ಕ್ಲಾಸಸ್ ಆಕ್ಟ್ ಈ ಇದಕ್ಕೆ ಸಮಯವನ್ನು ಅಳಿಲಿಕ್ಕೆ ತುಂಬಾ ಒಳ್ಳೆ ಸ್ಪಷ್ಟತೆಯನ್ನು ಕೊಡುತ್ತೆ. ಇನ್ನೊಂದು ಗಂಭೀರವಾದಂತಹ ನಮ್ಮ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ತುಂಬಾ ಕನ್ಫ್ಯೂಷನ್ ಇರುವಂತಹ, ನಾನು ಅರ್ಥೈಸಿಕೊಂಡಂತೆ ಆಗಬೇಕಾಗಿರುವಂತದ್ದು ಯಾವುದು ಅಂದ್ರೆ, ನಮ್ಮಲ್ಲಿ ಎಜಿಎಂ ಯಾವಾಗ ಆಗ್ಬೇಕು? ನಮ್ಮಲ್ಲಿ ಆನ್ಯುವಲ್ ಜನರಲ್ ಬಾಡಿ ಯಾವಾಗ ಆಗ್ಬೇಕು? ವಾರ್ಷಿಕ ಸಾಮಾನ್ಯ ಸಭೆ ಪ್ರತಿ ವರ್ಷ ಸೆಪ್ಟೆಂಬರ್ 25ರೊಳಗಾಗಿ ನಡೆಸತಕ್ಕದ್ದು. ಅದು ಎಲ್ಲರಿಗೂ ಗೊತ್ತಿರುವಂತದ್ದು, ಬಯಟ್ ಮಾಡ್ಕೊಂಡಂಗಿದೆ ನಮ್ಗೆ. 2013ರ ಕಾಯ್ದೆ ಬದಲಾವಣೆ ನಂತರ 2013ರವರೆಗೆ ಸೆಪ್ಟೆಂಬರ್ 30ರವರೆಗಿತ್ತು, ಅದನ್ನು 25 ಅಂತ ಮಾಡಿದ್ದಾರೆ. ಇಲ್ಲಿ ಅನೇಕರಿಗೆ ಗೊತ್ತಿದೆಯೋ ಇಲ್ಲೋ, ಅಲ್ಲಿ ಏನು ಹೇಳಿದ್ದಾರೆ? ಸೆಪ್ಟೆಂಬರ್ 25ಕ್ಕೆ ಮೊದಲು ಅಂತ ಹೇಳಿದ್ದಾರೆ. ಅಂದ್ರೆ ಸೆಪ್ಟೆಂಬರ್ 25ನೇ ದಿನಾಂಕಕ್ಕಿಂತ ಮೊದಲು ಜನರಲ್ ಬಾಡಿ ಆಗಿರಬೇಕು. ಇಲ್ಲಿ ಜನರಲ್ ಬಾಡಿ ಆಗ್ಬೇಕಾಗಿದ್ದು 25ನೇ ತಾರೀಕು ಅಲ್ಲ, 24ನೇ ತಾರೀಕು ರಾತ್ರಿ 12 ಗಂಟೆ ಒಳಗೆ. 25ನೇ ತಾರೀಕು ಪ್ರಾರಂಭದ ಮುನ್ನ ಜನರಲ್ ಬಾಡಿ ಆಗಿರಬೇಕು. ಎಷ್ಟು ಜನರಿಗೆ 25ನೇ ತಾರೀಕು ಲಾಸ್ಟ್ ಡೇಟ್ ಇದೆ, 25ನೇ ತಾರೀಕು ನಾವು ಮಾಡ್ತೀವಿ ಅಂದ್ರೆ ನಿಮ್ಮ ಜನರಲ್ ಬಾಡಿ ಅಸಿಂಧು ಆಗಬಹುದು. ಜನರಲ್ ಬಾಡಿ ಅಸಿಂಧು ಆದ್ರೆ ಏನೇನ್ ಪರಿಣಾಮ ಆಗತ್ತೆ ಅಂತ ನಿಮ್ಗೆ ಗೊತ್ತಿದೆ. ಅಂದ್ರೆ ಯಾವುದೇ ಒಂದು ಪ್ರಕ್ರಿಯೆಯನ್ನ ಇಂಥ ದಿನದೊಳಗೆ ಮುಗಿಸ್ಬೇಕು ಅಂತ ಇದ್ರೆ ಆ ದಿನ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಮುಗಿಸ್ಬೇಕು. ಸಪೋಸ್ ಅಲ್ಲಿ ಒಂದು ಸಣ್ಣ ಇದನ್ನ ಹೇಳ್ತೀನಿ, ಸೆಪ್ಟೆಂಬರ್ 25 ಅಥವಾ ಅದರ ಒಳಗೆ ಆಗತಕ್ಕದ್ದು ಅಂತ ಏನಾರು ಇದ್ದರೆ, ಆನ್ ಆರ್ ಬಿಫೋರ್ ಸೆಪ್ಟೆಂಬರ್ 25 ಅಂತ ಅಂದಿದ್ದರೆ ಸೆಪ್ಟೆಂಬರ್ 25 ಸೇರ್ಕೊಳ್ತಿತ್ತು. ಈಗ ಹಾಗೆ ಹೇಳಿಲ್ಲ, ಸೆಪ್ಟೆಂಬರ್ 25ಕ್ಕೆ ಮೊದಲು, 75ರಕ್ಕಿಂತ ಮೊದಲು, ಅಂದರೆ 24ರ ರಾತ್ರಿ 12 ಗಂಟೆ ಒಳಗಡೆನೆ ನಿಮ್ಮ ಜನರಲ್ ಬಾಡಿ ಮುಗಿದಿರಬೇಕು. ಎಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಾಗಿದೆ?
ನಿಮ್ಮಲ್ಲೂ ಸಾಕಷ್ಟು ಜನ ಹೌದಾ ನಮ್ಗೆ ಹಂಗೆ ಗೊತ್ತೇ ಇರ್ಲಿಲ್ಲಲ್ಲ ಸರ್ ಅಂತೀವಿ ನಾವು. ಅಂದ್ರೆ ಸೆಪ್ಟೆಂಬರ್ 25 ಒಳಗೆ ಕರೆಯಬೇಕಾದಂತಹ ಸಾಮಾನ್ಯ ಸಭೆಯನ್ನ ಸೆಪ್ಟೆಂಬರ್ 25 ದಿನ ಪ್ರಾರಂಭವಾಗೋದಕ್ಕಿಂತ ಮೊದಲು ಕರಿಬೇಕು. ಯಾಕೆಂದ್ರೆ ಇಲ್ಲಿ ಸೆಪ್ಟೆಂಬರ್ 25 ಅಥವಾ ಅದಕ್ಕೆ ಮುನ್ನ ಅಥವಾ ಅದಕ್ಕಿಂತ ಮೊದಲು ಅಂತ ಹೇಳಿಲ್ಲ, ಆನ್ ಆರ್ ಬಿಫೋರ್ ಸೆಪ್ಟೆಂಬರ್ 25 ಅಂತ ಹೇಳಿಲ್ಲ. ಕೆಲವೊಂದು ಇದರಲ್ಲಿ ಆನ್ ಆರ್ ಬಿಫೋರ್ ಸೋ ಅಂಡ್ ಸೋ ಡೇಟ್ ಅಂತ ಹೇಳ್ತಾರೆ, ಆಗ ಆ ಡೇಟು ಸೇರ್ಕೊಳತ್ತೆ. ಇಲ್ಲಿ ಆ ಡೇಟ್ ಸೇರಿಸಿಲ್ಲ, ಅದಕ್ಕೆ ಮೊದಲು ಅಂತ ಹೇಳಿದ್ದಾರೆ, ಅಂದ್ರೆ ಅದು ಪ್ರಾರಂಭ ಆಗೋಕ್ಕಿಂತ ಮೊದಲು ಆಗ್ಬೇಕಾಗತ್ತೆ. ಹಾಗೆ ಈಗ ಆ ರೀತಿ ಸಾಕಷ್ಟು ಕ್ಲಾಸಸ್ ಇದೆ ಸ್ನೇಹಿತರೆ. ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ಕೋಆಪರೇಟಿವ್ಸ್ ಗಮನಿಸಬೇಕಾದಂತಹ ಒಂದು ಅನೇಕ ಇದಿದೆ. ಈಗ ನಮಗೆ ಸಹಕಾರಿಯ ಆಡಳಿತ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ನೇಮಿಸತಕ್ಕದ್ದು ಅಂತ ಇದೆ. ಅಂದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನ ನೇಮಕಾತಿ ಮಾಡುವಂತಹ ಅಧಿಕಾರ ಬೋರ್ಡ್ಗೆ ಇದೆ ಅಂತ ಅರ್ಥ ಆಯ್ತು. ಅದು ಕಾನೂನಲ್ಲಿ ಇದೆ. ಸಹಕಾರಿ ಕಾಯ್ದೆಗಳಲ್ಲಿ ನೇಮಕಾತಿ ಬಗ್ಗೆ ಸ್ಪಷ್ಟತೆ ಇದೆ. ಆದರೆ ಅಂತಹ ಅಧಿಕಾರಿಯನ್ನ ಅಮಾನತು ಮಾಡ್ಲಿಕ್ಕಾಗಲಿ ಅಥವಾ ವಜಾಗೊಳಿಸ್ಲಿಕ್ಕಾಗಲಿ ಅಧಿಕಾರ ಎಲ್ಲೂ ಹೇಳಿಲ್ಲ. ಆಗ when the act is silent we refer GCA General Clauses Act. General Clauses Act ಏನ್ ಹೇಳುತ್ತೆ, ನೇಮಕಾತಿ ಅಧಿಕಾರವನ್ನ ಯಾರು ಹೊಂದಿದಾರೋ ಅಥವಾ ಅದಕ್ಕೊಂದು ಪ್ರಾಧಿಕಾರ ಮಾಡಿದ್ರೆ ಆ ಪ್ರಾಧಿಕಾರ ನೇಮಕಾತಿ ಮಾಡಿದ್ದಾರೆ, ಅಧ್ಯಕ್ಷರು ನೇಮಕಾತಿ ಮಾಡಿದ್ದಾರೆ, ಹಾಗಾದ್ರೆ ಅಧ್ಯಕ್ಷರಿಗೆ ಅವರನ್ನ ವಜಾಗೊಳಿಸುವ ಅಮಾನತು ಮಾಡುವ ಪವರ್ ಇನ್ಹೆರೆಂಟ್ ಆಗಿರ್ತದೆ. ಅದನ್ನ ಎಕ್ಸ್ಪ್ರೆಸ್ ಆಗಿ ಹೇಳ್ಬೇಕಾಗಿಲ್ಲ. ಯಾರು ಅವರನ್ನ ನೇಮಕಾತಿ ಮಾಡಿದಾರೋ ಅವರು ಅವರನ್ನ ತೆಗೆದುಹಾಕ್ಲಿಕ್ಕೂ ಸಕ್ಷಮರು. ಅಮಾನತುಗೊಳಿಸಬಹುದು ಅಥವಾ ವಜಾಗೊಳಿಸಬಹುದು, ಅದಕ್ಕೆ ಅವರಿಗೆ ಅಧಿಕಾರ ಇದೆ. ಇದು ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ಸ್ಪಷ್ಟ ಇದೆ. ಅಂದ್ರೆ ಯಾರಿಂದ ಆ ಪ್ರಕ್ರಿಯೆ ಪ್ರಾರಂಭ ಆಯ್ತೋ ಆ ಪ್ರಕ್ರಿಯೆಯನ್ನ ಮುಗಿಸ್ಲಿಕ್ಕೆ ಅವರಿಗೆ ಸಕ್ಷಮ ಅಧಿಕಾರ ಇದೆ, ಯಾವುದೇ ಆಗಿರ್ಬೋದು. ಜನರಲ್ ಬಾಡಿಯಲ್ಲಿ ಆಡಿಟರ್ನ ನೇಮಕಾತಿ ಮಾಡಿದ್ದೀರಿ. ಜನರಲ್ ಬಾಡಿ ಆಡಿಟರ್ನ ನೇಮಕ ಮಾಡಲಿಕ್ಕೆ ಸಕ್ಷಮ ಪ್ರಾಧಿಕಾರ ಆಗಿದ್ದರೆ ಅಥವಾ ಸಕ್ಷಮ ಅಧಿಕಾರವನ್ನು ಹೊಂದಿದೆ ಅಂತ ಆದ್ರೆ ಜನರಲ್ ಬಾಡಿನೇ ಆಡಿಟರ್ನ ತೆಗೆದುಹಾಕ್ಬೇಕು. ಅಥವಾ ಮರು ನೇಮಕ ಮಾಡುವಂಥದ್ದು ಜನರಲ್ ಬಾಡಿನೇ, ಅಥವಾ ಬೇರೆಯವರು ನೇಮಕ ಮಾಡುವಂಥದ್ದು ಜನರಲ್ ಬಾಡಿನೇ. ಅದು ಈ ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ಸ್ಪಷ್ಟವಾಗಿರುತ್ತೆ. ಯಾವ್ಯಾವ್ದು ಈ ರೀತಿಯ ಒಂದು ಸ್ಪಷ್ಟತೆ ಇಲ್ವೋ ಆಗ ನಾವು ಇದನ್ನ ರೆಫರ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ತಿದ್ದುಪಡಿ ಆಯ್ತು, ಒಂದು ತಿದ್ದುಪಡಿ ಮಾಡಿ KCS ಆಕ್ಟ್ ಅಥವಾ KSS ಆಕ್ಟ್ ಅನ್ನು ತಿದ್ದುಪಡಿ ಮಾಡಿದ್ರು ಅಥವಾ ನಿಯಮವನ್ನು ತಿದ್ದುಪಡಿ ಮಾಡಿದ್ರು. ತಿದ್ದುಪಡಿ ಮಾಡಿ ತಿದ್ದುಪಡಿಯನ್ನು ಜಾರಿಗೆ ತಂದ್ರು ಅಂದ್ರೆ ಅಲ್ಲಿ ತಿದ್ದುಪಡಿಗೆ ಪೂರ್ವದಲ್ಲಿರುವಂತಹ ಏನು ವ್ಯವಸ್ಥೆ ಅಥವಾ ಪರಿಸ್ಥಿತಿ ಇರುತ್ತೆ ಅದು ತಿದ್ದುಪಡಿಯವರೆಗೂ ಮುಂದುವರಿಯುತ್ತೆ ಅಂತಾನೆ ಹೇಳಿದೆ. ಯಾವ್ದೊಂದು ಹಕ್ಕನ್ನ ತೆಕ್ಕೊಂಡ್ರು ಅದು ಹಕ್ಕನ್ನ ಇದರಿಂದ ತೆಕ್ಕೊಳ್ಳಿಕ್ ಬರೋದಿಲ್ಲ, ಅಂದ್ರೆ ಪೂರ್ವಾನ್ವಯವಾಗುವಂತೆ ತೆಕ್ಕೊಳ್ಳಿಕ್ ಬರೋದಿಲ್ಲ. ಹಕ್ಕುಗಳನ್ನ ಕೊಡ್ಲಿಕ್ಕೆ ಅಥವಾ ಹಕ್ಕುಗಳನ್ನ ತಗೊಳ್ಳಿಕ್ಕೆ ಪೂರ್ವಾನ್ವಯ ಆಗಂತೆ ಮಾಡ್ಲಿಕ್ಕೆ ಬರೋದಿಲ್ಲ, ಉತ್ತರಾನ್ವಯ ಮಾಡ್ಬೋದು. ಸೊ ಹಳೆ ಅಕಸ್ಮಾತ್ ತಿದ್ದುಪಡಿ ಆಗಿದೆ ಅಂದ್ರೆ ಹಳೆ ಕಾನೂನಲ್ಲಿ ಏನಿತ್ತು ಅದಷ್ಟು ತಿದ್ದುಪಡಿ ಆಗುವ ದಿನದವರೆಗೆ ಚಾಲ್ತಿಯಲ್ಲಿ ಇರ್ತದೆ, ಅದನ್ನ ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ಅದು ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ. ಮತ್ತೆ ಇನ್ನೊಂದಿಷ್ಟು ಕೆಲವೊಂದು ಈ ಜೆಂಡರ್ ನ್ಯೂಟ್ರಾಲಿಟಿ ಅಂತೀವಿ ನಾವು ಕಾನೂನು ಇದರಲ್ಲಿ ಅವನು 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 ಅಂತ ಎಲ್ಲ ಪುಲ್ಲಿಂಗಗಳಲ್ಲಿ ಹೇಳಿದೀವಿ ಅಂದ್ರೆ ಅಲ್ಲಿ ಸ್ತ್ರೀಲಿಂಗವೂ ಇನ್ಕ್ಲೂಡ್ ಆಗಿದೆ. ಅದಕ್ಕೆ ಸ್ಪಷ್ಟತೆ. ಮತ್ತೆ ಅವನು ಅಥವಾ ಅವಳು ಹೇಳ್ಬೇಕಾಗಿಲ್ಲ. ಅವನು ಅಂತ ಹೇಳಿದ್ರೆ ಅವಳು ಅವರು ಎಲ್ಲ ಸೇರ್ಕೊಳತ್ತೆ. ನಿರ್ದೇಶಕ ಅಂತ ಹೇಳಿ ನಿರ್ದೇಶಕನು ಅನರ್ಹಗೊಳ್ಳುತ್ತಾನೆ ಅಂದ್ರೆ ನಿರ್ದೇಶಕನಾದವನು ಪುರುಷನಾಗಿರ್ಬೋದು ಸ್ತ್ರೀ ಆಗಿರ್ಬೋದು ಅನರ್ಹಗೊಳ್ತಾರೆ. ನಿರ್ದೇಶಕನಾಗಿದ್ದರೆ ಅಥವಾ ನಿರ್ದೇಶಕರಾಗಿದ್ದರೆ ಎರಡು ಅಥವಾ ಹೆಚ್ಚು ನಿರ್ದೇಶಕರು ಅದೇ ಅನರ್ಹತೆಗೊಳಗಾಗಿದ್ರೆ ಅವರೆಲ್ಲರೂ, ಅಂದ್ರೆ ಜೆಂಡರ್ ನ್ಯೂಟ್ರಾಲಿಟಿ ಮತ್ತು ಪ್ಲೂರಾಲಿಟಿ ನ್ಯೂಟ್ರಾಲಿಟಿ ಅಂದ್ರೆ ಹಿ ಇನ್ಕ್ಲೂಡ್ಸ್ ಶಿ, ಹಿ ಇನ್ಕ್ಲೂಡ್ಸ್ ದೇ. ಈ ಗೊಂದಲ ಏಕವಚನದಲ್ಲಿ ಬಹುವಚನವೂ ಸೇರಿರ್ತದೆ ಅಂತ ಕಾನೂನಿನಲ್ಲಿ ಅದಕ್ಕೆ ಮಾನ್ಯತೆ ಇದೆ. ಏಕವಚನದಲ್ಲಿ ಬಹುವಚನವೂ ಸೇರಿರ್ತದೆ, ಪುಲ್ಲಿಂಗ ಪದದಲ್ಲಿ ಸ್ತ್ರೀಲಿಂಗವೂ ಸೇರಿರ್ತದೆ. ಇದೆರಡು ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ಕ್ಲಿಯರ್ ಆಗಿದೆ. ನಮ್ಮ ಕಾಯ್ದೆಯಲ್ಲಿ ಹೇಳದೇ ಇರ್ಬೋದು ಅದು ಅಲ್ವಾ. ಆಮೇಲೆ ಇನ್ನೊಂದು ಅತ್ಯಂತ ಇಂಪಾರ್ಟೆಂಟ್ ಇರುವಂತದ್ದು ಈ ದೂರದ ಅಳತೆ ಬಗ್ಗೆನೂ ಜನರಲ್ ಕ್ಲಾಸಸ್ ಆಕ್ಟ್ ಸ್ಪಷ್ಟತೆ ನೀಡುತ್ತೆ. ಎಲ್ಲ ಒಂದು ನಮ್ಮ ಆಕ್ಟ್ ಅಲ್ಲಿ ಯಾವುದೋ ಒಂದು ಕ್ಲಾಸ್ ಅಲ್ಲಿ ಇದೆ, ಒಂದು ಸಹಕಾರಿ ಸಂಘ ಇರುವಂತಹ ಸಂದರ್ಭದಲ್ಲಿ ಅದೇ ರೀತಿಯ ಚಟುವಟಿಕೆ ನಡೆಸುವಂತಹ ಮತ್ತೊಂದು ಸಹಕಾರಿ ಸಂಘವನ್ನ 5 ಕಿಲೋಮೀಟರ್ ಫಾಸಲೆಯಲ್ಲಿ ಪ್ರಾರಂಭಿಸುವಂತಿಲ್ಲ ಅಂತ ಹೇಳಿದೆ ಅಂತ ತಿಳ್ಕೊಳ್ಳಿ. ಹಂಗೆ ಹೇಳಿಲ್ಲ, ಈಗ ಸದ್ಯ ಹೇಳಿಲ್ಲ. ಮೊದಲು MPCS ಗಳಿಗೆ ಆ ರೀತಿ ರೆಸ್ಟ್ರಿಕ್ಷನ್ಸ್ ಇತ್ತು, ಈಗ ಅದೇನಿಲ್ಲ. ಅಂದ್ರೆ ಒಂದು ಎಕ್ಸಾಂಪಲ್ ಆಗಿ ನಿಮ್ಗೆ ಕೊಡ್ತಾ ಇದ್ದೀನಿ. ಯಾವುದೋ ಒಂದು ಸಂದರ್ಭದಲ್ಲಿ ಮತ್ತೊಂದು ಇದೇ ರೀತಿಯ ಚಟುವಟಿಕೆ ನಡೆಸುವಂತಹ ಮತ್ತೊಂದು ಸಂಸ್ಥೆಯನ್ನು ಹುಟ್ಟಾಕುವಂತದ್ದಿದ್ರೆ 5 ಕಿಲೋಮೀಟರ್ ಫಾಸಲೆಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಾರಂಭಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಆ 5 ಕಿಲೋಮೀಟರ್ ಹೇಗೆ ಅಳಿತೀರಿ? ಜನರಲ್ ಕ್ಲಾಸಸ್ ಆಕ್ಟ್ ಹೇಳುತ್ತೆ ಕಾಗೆ ಹಾರುವಂತೆ. ಕಾಗೆ ಬೇರೆ ಪಕ್ಷಿಗಳಂಗೆ ಸೊಟ್ಟಪಟ್ಟ ಹೋಗೋದಿಲ್ಲ, ನೇರವಾಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ತನ್ನ ಗುರಿಗೆ ನೇರವಾದ ಅತ್ಯಂತ ಕನಿಷ್ಠತಮವಾದಂತಹ ಮಾರ್ಗವನ್ನು ಅನುಸರಿಸುತ್ತೆ.
GCA ಕಾಯ್ದೆಯಲ್ಲಿ ಅದೇ ಹೇಳುತ್ತೆ, ಆಸ್ ಕ್ರೌ ಫ್ಲೈಸ್, ಕಾಗೆ ಹಾರಿದ ದಾರಿ. ಅಂದ್ರೆ ಇನ್ನೂ ನಿಮಗೆ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಏರಿಯಲ್ ಡಿಸ್ಟೆನ್ಸ್, ಸರಳ ರೇಖೆಯಲ್ಲಿ ಏರಿಯಲ್ ಡಿಸ್ಟೆನ್ಸ್, ಆಕಾಶ ಮಾರ್ಗದಲ್ಲಿ ಸರಳ ರೇಖೆಯಲ್ಲಿ ಅದು 5 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ದರೆ ಅಲ್ಲಿ ನಾವು ಇದು ಮಾಡ್ಬೋದು. ರೋಡ್ ಡಿಸ್ಟೆನ್ಸ್ ಅಲ್ಲ. ಈ ಕಾಗೆ ಹಾರುವ ದಾರಿ ಅನ್ನುವಂತ ಡೆಫಿನೇಷನ್ ಇರೋದು GCA ಕಾಯ್ದೆಯಲ್ಲಿ ಬರುವಂತದ್ದು. ಆ ರೀತಿ ಇದಂತೆ ರಸ್ತೆ ದೂರದಿಂದ ಅಲ್ಲ, ಏರಿಯಲ್ ಡಿಸ್ಟೆನ್ಸ್ ಅಂತ. ಹೀಗೆ ಇನ್ನು ಹೇಳ್ಬೇಕು ಅಂದ್ರೆ ಈಗ ರಜಾ ದಿನದ ಗಡುವು ಬರ್ತದೆ, ಹಾಲಿಡೇ ಡೆಡ್ಲೈನ್ಸ್. ಈಗ ರಿಜಿಸ್ಟ್ರಾರ್ಗೆ ಕಡ್ಡಾಯವಾಗಿ ರಿಟರ್ನ್ ಸಲ್ಲಿಸಬೇಕು, ನೀವು ಇಷ್ಟು ದಿನದೊಳಗಾಗಿ ರಿಟರ್ನ್ ಸಲ್ಲಿಸಬೇಕು. ಆ ದಿನ ರಿಜಿಸ್ಟ್ರಾರ್ ಆಫೀಸ್ ರಜಾ ಇದ್ದರೆ ಅಥವಾ ಭಾನುವಾರ ಅಥವಾ ಸಾರ್ವಜನಿಕ ರಜಾ ದಿನ ಬಂದ್ರೆ ಅದರ ನೆಕ್ಸ್ಟ್ ಡೇ ನೀವು ಸಲ್ಲಿಸಬಹುದು ಅಂತ ಜನರಲ್ ಕ್ಲಾಸಸ್ ಆಕ್ಟ್ ಹೇಳುತ್ತೆ. ನಿಮಗೆ ಇರುವಂತಹ ಅನಾನುಕೂಲತೆ ಅಲ್ಲ, ಇಲ್ಲ ಸರ್ ಲಾಸ್ಟ್ ಡೇಟ್ ದಿನ ನಮ್ಮ ಸೆಕ್ರೆಟರಿ ರಜಾ ಇದ್ರು ಅಥವಾ ಅವ್ರಿಗೇನೋ ಆಕ್ಸಿಡೆಂಟ್ ಆಗ್ಬಿಡ್ತು ಅಥವಾ ಇನ್ನೇನೋ ಅನಿವಾರ್ಯತೆ ಬಂತು, ಅಲ್ಲ, ನಿಮ್ಮ ಅನಿವಾರ್ಯತೆಗಳಲ್ಲ. ಆ ದಿನ ಯಾರಿಗೆ ಸಲ್ಲಿಸಬೇಕಾಗಿತ್ತೋ ಅವರಲ್ಲಿ ಸಾರ್ವಜನಿಕ ರಜಾ ದಿನ ಆಗಿರ್ಬೋದು ಅಥವಾ ಭಾನುವಾರ ಆಗಿರ್ಬೋದು ಅಥವಾ ಯಾವುದೋ ಹಬ್ಬ ಹರಿದಿನಗಳು, ನ್ಯಾಷನಲ್ ಫೆಸ್ಟಿವಲ್, ಈ ರೀತಿಯ ದಿನಗಳಾಗಿದ್ದರೆ ಮುಂದಿನ ದಿನಗಳು ಅಂತ ಹೇಳ್ಬೋದು. ಹಾಗೇನೆ ಈಗ ನೋಂದಾಯಿತ ಅಂಚೆಯಿಂದ ಕಳಿಸ್ಬೇಕು ಅಂತ, ನೋಂದಾಯಿತ ಅಂಚೆಯಿಂದ ಕಳಿಸಿದೀವಿ, ಆದರೆ ಯಾವುದೋ ಒಬ್ಬ ಸದಸ್ಯ ಜನರಲ್ ಬಾಡಿಯಲ್ಲಿ ತಗಾದೆ ಮಾಡ್ತಾರೆ, ನಮಗ್ ತಲುಪಿಲ್ಲ. ಅವ್ರಿಗೆ ತಲುಪದೇ ಇರುವಂತದ್ದು ಖಂಡಿತ ಸತ್ಯ, ಆದ್ರೆ ಅದರಿಂದಾಗಿ ನೀವು ಕಳಿಸಿದ್ದು ಸುಳ್ಳು ಅಂತ ಹೇಳಾಗೋದಿಲ್ಲ. ಯಾವಾಗ ನೀವು ಅವರ ಅಡ್ರೆಸ್ ಅನ್ನ ಸರಿಯಾಗಿ ಬರೆದಿರಿ, ವಿಳಾಸವನ್ನ ಸರಿಯಾಗಿ ಬರೆದಿದ್ದೀರಿ, ಮತ್ತೆ ಅದಕ್ಕೆ ಅಗತ್ಯ ಇರುವಂತಹ ಪೋಸ್ಟೇಜ್ ಅನ್ನ ಪೂರ್ವ ಪಾವತಿ ಮಾಡಿದ್ದೀರಿ. ಪೋಸ್ಟೇಜ್ ಅನ್ಪೇಯ್ಡ್ ಡ್ಯೂ ಲೆಟರ್ಸ್ ಆದರೆ ಇಟ್ ವಿಲ್ ಬಿ ಇನ್ವ್ಯಾಲಿಡ್. ಮತ್ತೆ ನಿಗದಿತ ದಿನ, ಈಗ 14 ದಿನ, 7 ದಿನ, 21 ದಿನ, ಈಗ ಅಮೆಂಡ್ಮೆಂಟ್ ಇದ್ರೆ 21 ದಿನ ಪೂರ್ವದಲ್ಲಿ ಅಂತ ಹೇಳಿದೆ. ಅದಕ್ಕಿಂತ ಮೊದಲು ಪೋಸ್ಟ್ ಮಾಡಿದ್ದಕ್ಕೆ ನಿಮ್ಮಲ್ಲಿ ದಾಖಲೆ ಇದೆ. ನೋಂದಾಯಿತ ಅಂಚೆ ಇರ್ಬೋದು, ಬಲ್ಕ್ ಅಂಚೆ ಇರ್ಬೋದು ಅಥವಾ ಯಾವುದೇ ರೀತಿಯ, ಅದಕ್ಕಿಂತ ಮೊದಲು ದಾಖಲೆಗಳು ನಿಮ್ಮಲ್ಲಿದೆ, ಅದಕ್ಕಿಂತ ಮೊದಲು ರವಾನಿಸಿದ ದಾಖಲೆ ಇದೆ. 3 ಸ್ಪಷ್ಟತೆ ಇರಬೇಕು. ಒಂದು, ಸಫಿಶಿಯಂಟ್ ಸ್ಟ್ಯಾಂಪ್ ಅನ್ನು ಹಚ್ಚಿದೀವಿ. 2ನೇದು ಅಡ್ರೆಸ್ ಸರಿ ಇದೆ. 3ನೇದು ನಿಗದಿತ ದಿನಾಂಕಕ್ಕಿಂತ ಮೊದಲು ಪೋಸ್ಟ್ ಮಾಡಿದೀವಿ. 3 ಇದ್ರೆ ಇಟ್ ಈಸ್ ಎ ವ್ಯಾಲಿಡ್ ಸರ್ವಿಸ್. ಹಾಗಾಗಿ ಅಂತಹ ಸಮಯದಲ್ಲಿ ಅವನು ಏನೇ ತಗಾದೆ ಮಾಡಿದ್ರು, ಇಲ್ಲ ನನಗೆ ನಿನ್ನೆ ಬಂದಿದೆ ನೋಡಿ, ನನಗೆ ಒಂದೇ ದಿನದ ನೋಟಿಸ್ ಬಂದಿದೆ, ರಿಜಿಸ್ಟರ್ ಪೋಸ್ಟ್ ಇದು ಒಂದೇ ದಿನದಲ್ಲಿ ಬಂದಿದೆ ಅಂದ್ರೆ ನಾವು ಮಾಡಿದ್ದು ಮೊದಲೇ ಮಾಡಿದ್ವಿ, ಇಲಾಖೆಯ ತಾತ್ಸಾರದಿಂದ ಅಥವಾ ಇಲಾಖೆಯ ಅನಾನುಕೂಲತೆಯಿಂದ ನಿಮಗೆ ಲೇಟ್ ಆಗಿದೆ, ಅದಕ್ಕೆ ನಮ್ಮ ಜವಾಬ್ದಾರಿ ಇಲ್ಲ, ದಟ್ಸ್ ವ್ಯಾಲಿಡ್. ಹಾಗಾಗಿ ಈ ರೀತಿ ಯಾವುದೇ ಕಲಮಗಳಲ್ಲಿ ಗೊಂದಲ ಬಂತು ಅಂದ್ರೆ ಅದಕ್ಕೆ ನಾವು GCA ಅನ್ನ ರೆಫರ್ ಮಾಡ್ಬೋದು. ಈ GCA ಇದೆಯಲ್ಲ ಅಂದ್ರೆ ಜನರಲ್ ಕ್ಲಾಸಸ್ ಆಕ್ಟ್, ಇಟ್ಸ್ ಎ ಸೈಲೆಂಟ್ ಆಕ್ಟ್, ಮೌನ ಕಾಯ್ದೆ. ಮೌನ ಕಾಯ್ದೆ ಅಂದ್ರೆ ಏನು? ಯಾವಾಗ್ಲೂ ಮೌನವಾಗಿರುತ್ತೆ ಅಲ್ಲ. ವೆನ್ ದಿ ಅದರ್ ಆಕ್ಟ್ ಇಸ್ ಸೈಲೆಂಟ್, ಇಟ್ ಗೆಟ್ಸ್ ಆಕ್ಟಿವೇಟೆಡ್. ವೆನ್ ದಿ ಅದರ್ ಆಕ್ಟ್ ಇಟ್ ಸೆಲ್ಫ್ ಯೂಸ್ ದಿ ಡೆಫಿನೇಷನ್, ದಿಸ್ ಆಕ್ಟ್ ಬಿಕಮ್ ಸೈಲೆಂಟ್. ಅಂದ್ರೆ ನಮಗೆ ಯಾವ ಮಾಹಿತಿ ಬೇಕೋ ಅಥವಾ ಯಾವುದ ಪದಕ್ಕೆ ವ್ಯಾಖ್ಯಾನ ಬೇಕೋ ಆ ಪದಕ್ಕೆ ಅದೇ ನಮ್ಮ ಕಾಯ್ದೆಯಲ್ಲೇ ಇದೆ ಅಂತ ಹೇಳಿದ್ರೆ GCC ಆಕ್ಟ್ ವಿಲ್ ನಾಟ್ ಅಪ್ಲೈ, ದಟ್ ವಿಲ್ ಬಿಕಮ್ ಸೈಲೆಂಟ್. ಯಾವಾಗ ನಮ್ಮ ಕಾಯ್ದೆ ಸೈಲೆಂಟ್ ಆಗಿರ್ತದೆಯೋ ಆವಾಗ ದಟ್ GCA ಸ್ಪೀಕ್ಸ್. ಹಾಗಾಗಿ ಈ ರೀತಿ ಕಾಯ್ದೆ ನಮಗೆ ಒಂದು ವಿಶಿಷ್ಟವಾದ ಕಾಯ್ದೆ. ಎಲ್ಲ ಕಾಯ್ದೆಗಳಿಗೆ ಯಾಕೆ ಇದನ್ನೇ ಮೊದಲು ತಗೊಂಡೆ ಅಂದ್ರೆ, ನಾನು ಮುಂದೆ ಹೇಳುವಂತಹ ಅನೇಕ ಕಾಯ್ದೆಗಳಿದಾವೆ, ಅದೆಲ್ಲದಕ್ಕೂ ಈ GCA ಜನರಲ್ ಕ್ಲಾಸಸ್ ಆಕ್ಟ್, ಸಾಮಾನ್ಯ ಷರತ್ತುಗಳ ಕಾಯ್ದೆ ಅನ್ವಯ ಆಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕಾನೂನು ಮಾಹಿತಿ ಮಾಲಿಕೆಯಲ್ಲಿ ಒಂದಿಷ್ಟು ಜನರಲ್ ಕ್ಲಾಸಸ್ ಆಕ್ಟ್ ಬಗ್ಗೆ ನಿಮಗೆ ಹೇಳುವಂತಹ ಒಂದಿಷ್ಟು ಪ್ರಯತ್ನ. ಈ ಸಂಚಿಕೆ ಇಷ್ಟವಾಗಿದ್ರೆ ಮತ್ತು ನಮ್ಮ ಕರವೀರ ಮಾಹಿತಿ ಮಾಲಿಕೆ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಹಕಾರಿಗಳಿಗೆ ಪೂರಕವಾಗಿರುವಂತಹ ಇನ್ನೂ ಅನೇಕ ಕಾಯ್ದೆಗಳಿದ್ದಾವೆ, ಅವುಗಳಲ್ಲಿ ಮತ್ತೆ ಚರ್ಚೆ ಮಾಡ್ತಾ ಇನ್ನೊಂದು ಕಾಯ್ದೆಯನ್ನು ಚರ್ಚೆ ಮಾಡಲಿಕ್ಕೆ ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ಅಲ್ಲಿವರೆಗೆ ತಮಗೆಲ್ಲರಿಗೂ ಶುಭರಾತ್ರಿ. ಜೈ ಸಹಕಾರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.